ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬಸವಪ್ರಿಯ ನಾಗರಾಜು, ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರು, ಮಂಡ್ಯ ಜಿಲ್ಲೆ. ಮಲ್ಲನಮೂಲೆ ಚನ್ನಬಸಸ್ವಾಮಿಗಳು ನಿನ್ನೆ ಬೇಕಾಗಿದ್ದಾರೆ. ಮಹಾಸ್ವಾಮಿ ಚನ್ನಬಸಸ್ವಾಮಿಗಳು ಬಹಳ ಒಂದು ಅಪಾರ ಕೊಡುಗೆ ಮತ್ತು ದಾಸವ ಮೂರ್ತಿಗಳವರು. ಶಿವ ಗುರುವೆಂದು ಬಲ್ಲಾತನ ಗುರು, ಶಿವ ಲಿಂಗವೆಂದು ಬಲ್ಲಾತನ ಗುರು, ಶಿವ ಆಚಾರವೆಂದು ಬಲ್ಲಾದ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದು ಮಹಾಮಹಿಮ ಸಂಗನ ಬಸವಣ್ಣ ಎನಗೆ ನಿಜಗಳ ಗುರು ಕಾಣ ಗುಹೇಶ್ವರ. ಸ್ವಾಮಿ ನಂಜನಗೂಡು ತಾಲೂಕು ಚನ್ನಬಸಸ್ವಾಮಿಗಳು ನಿನ್ನೆ ಒಂದು ಲಿಂಗೈಕ್ಯಾಗಿದ್ದಾರೆ. ಸಿದ್ಧಾಂತ ತಿಳ್ಕೊಂಡವರು, ಒಳ್ಳೆಯ ಗುರುಗಳು ನಂಜನಗೂಡು ತಾಲೂಕಿಗೆ. ಅವರು ಬಹಳ ಒಂದು ಮಠವನ್ನು ಬೆಳೆಸಿ ಒಳ್ಳೆಯ ಶಿಷ್ಯರು ಇದ್ದಾರೆ. ಅದಕ್ಕೋಸ್ಕರ ನಾವು ಈ ನಂಜನಗೂಡು ಮಠದ ಅಭಿಮಾನಿ ನಾವು ಮನವಿ ಮಾಡಿಕೊಂಡರೆ ಜಿಲ್ಲೆಯ ನಾಗರಾಜು ಅವರು ಚನ್ನಬಸಸ್ವಾಮಿಗಳನ್ನು ನಾವುಗಳು ಭಕ್ತಿಯಿಂದ ನಾವು ಸಂತಾಪವನ್ನು ಮಾಡಿರುತ್ತೇವೆ. ಭಕ್ತಿಯಿಂದ ಸಂತಾಪವನ್ನು ಕೋರಿದ್ದೇವೆ. ಲಿಂಗೈಕ್ಯದ ಚನ್ನಬಸಸ್ವಾಮಿಗಳಿಗೂ ನಾವು ಎಲ್ಲ ಕರ್ನಾಟಕ ನಾಡಿ ಪರವಾಗಿ ಅವರಿಗೆ ಭಕ್ತಿಯಿಂದ ನಾವು ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಭಕ್ತರಿಗೂ ಶರಣಾರ್ಥಿಗಳು. ಎಲ್ಲ ಈ ಕಾರ್ಯಕ್ಕೆ ಬಂದು ಆಗಮಿಸಿ ಭಾಳ ಆಶೀರ್ವಾದ ಇಲ್ಲ ಇವರು ಸಿಕ್ಕರು, ಮಾರ್ಗದರ್ಶಕರು, ಹಿರಿಯರು. ಇವರ ಜೊತೆಯಲ್ಲಿ ನಾವು ಇಲ್ಲಿ ಕುಂತದ್ದು ನಮಗೂ ಭಾಳಷ್ಟು ಖುಷಿ ಅನ್ನಿಸ್ತು. ಇದೇ ರೀತಿ ನಮಗೇನು ಅವ್ರಿಗೆ ಸನ್ಮಾನಗಳು ಲಭಿಸ್ತಾ ಇರಲಿ, ಜ್ಞಾನವಾದ ಸುರಿಮಳೆ ನಮಗೆಲ್ಲ ಬರಲಿ ಅಂತೇಳಿ ಭಗವಂತನ ಕೇಳ್ಕೊಂಡು ಒಂದೆರಡು ಮಾತನ್ನು ಮುಗಿಸ್ತೀವಿ. ಕರ್ನಾಟಕ ರಾಜ್ಯ ಬಸವ ಕೇಂದ್ರ ವತಿಯಿಂದ ನಮ್ಮ ಅಧ್ಯಕ್ಷ ವಹಿಸಿಕೊಂಡು ಭಾಳ ಹಿತವಚನಗಳನ್ನು ನುಡಿದ್ದಾರೆ. ಶಿಕ್ಷಕರು ಎಲ್ಲರಿಗೂ ಬೋರೆ ಶಿಕ್ಷವೇ ಒಂದು ಮುಖ್ಯವಾದ ಒಂದು ಬೆಳಕು ಕ್ರಾಂತಿ ಅದು. ಅವರಿಗೆ ನಮ್ಮ ಬಸವ ಕೇಂದ್ರದ ನಮ್ಮ ಗ್ರಾಮಸ್ಥರ ಪರವಾಗಿ ಬಸವಣ್ಣ ಭಕ್ತಿಯಿಂದ ಇವರಿಗೆ ಒಂದು ಗೌರವಾರ್ಪಣೆ. ವರವಯ್ಯ ತನಿಮಿಸಲು ನಯನಮಿಸಲು ಎನ್ನ ಕೂಡಲ ಸಂಗಮದೇವ ಶರಣಂಗೆ ಜಯ ಬಸವೇಶ ಶರಣಾರ್ಥಿಗಳು. ಶ್ರೀ ಗುರು ಬಸವ ಲಿಂಗಾಯ ನಮಃ. ಏನು ಹೇಳಿ, ಇವೆಲ್ಲ ಸನ್ಮಾನ ಮಾಡೋಕ್ಕೆ ನನಗೆ ಭಾಳ ಖುಷಿ ಆಯಿತು. ಈ ಸನ್ಮಾನ ನನಗೆಲ್ಲ ನಮ್ಮ ತಂದೆ ತಾಯಿಗೆ ಅವ್ರ ದಿನ ಬಂದಿರ್ತಕ್ಕಂಥ ನಾನು ಅವ್ರು ಸೇರ್ಬೇಕಾಗುತ್ತೆ. ನೀವು ಮಾತಾಡೋಕೆ ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ಧನ್ಯವಾದಗಳು. ವಹಿಸಿಕೊಂಡ ಅವರು ಸ್ವಲ್ಪ ಗುರುತಿಸಿ ಅವರಿಗೆ ಈ ಥರ ಸನ್ಮಾನ ಮಾಡೋದ್ರಿಂದ ಬಸವಣ್ಣನವರ ಒಂದು ಜಾಸ್ತಿ ಪ್ರಚಾರ ಆಗಿದೆ ಅಂತ ಎಲ್ಲ ಕೆಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ
ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಇದೇ ನಮ್ಮ ಕೂಡಲ ಸಂಗಮದ ಉತ್ತಮ ಪರಿಸ್ಥಿತಿ. ಸಾಮಾನ್ಯವಾಗಿ ಬೆಂಗಳೂರು ವತಿಯಿಂದ ನಮಗೆ ನಿನ್ನೆ ಹೇಳಿದ್ರು ಹೀಗೆ ನಾವು ಈ ಒಂದು ವತಿಯಿಂದ ನಮಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡವ್ರು ಅಂತೇಳಿ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅಲ್ಲಿಂದ ಆ ಒಂದು ಟ್ರಸ್ಟ್ ವತಿಯಿಂದ ಇವ್ರನ್ನ ಗುರುತಿಸಿ, ಯಾಕಂದರೆ ನಾನು ಹೇಳಿದಾಗ ಆಮೇಲೆ ನಾನು ಇನ್ವಿಟೇಷನ್ ಕೂಡ ನೋಡಿದೆ. ಕಾಯಕ ಯೋಗಿ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಹಾಗೂ ಸಮಾಜ ಸೇವೆ ಅವನ್ನ ಗುರುತಿಸೋರಲ್ಲ ನಿಜವಾಗ್ಲೂ ಇದು ಯೋಗ್ಯವಾದದ್ದು ಅಂತ. ಯಾಕೆಂದರೆ ಕಾಯಕ ಕೃಷಿನಲ್ಲೂ ಕೂಡ ಹೊಸ ಹೊಸ ಮಾದರಿಗಳನ್ನು ಅನುಸರಿಸಿ ನಮ್ಮೆಲ್ಲರಿಗೂ ಕೂಡ ಇವರು ಒಳ್ಳೆ ಮಾದರಿ ಆಗಬೇಕು ಒಂದು. ಆಮೇಲೆ ಸಾಹಿತ್ಯಿಕ ಈಗಾಗಲೇ ನೀವು ಹೇಳಿದ್ರಿ, ನಾವು ಯಾವತ್ತೋ ಒಂದಿನ ಇಲ್ಲಿ ನಾವು ಸೇರಿ ಬಸವ ತತ್ವಗಳನ್ನು ಹೇಳಿದ್ರೆ ಆಗೋದಿಲ್ಲ. ಈಗಾಗಲೇ ಹೇಳಿದಂಗೆ ನೀವೆಲ್ಲ ಹೆಣ್ಮಕ್ಳು ಏನು ಮಾಡಬೇಕು ಅಂತಂದರೆ ಬಸವ ತತ್ವಗಳನ್ನು, ಅಕ್ಕಮಹಾದೇವಿ ತತ್ವಗಳನ್ನು, ವಚನಗಳನ್ನು, ಬಸವಣ್ಣವರ ವಚನಗಳನ್ನು ದಿನಕ್ಕೆ ಒಂದು ಹೇಳಿದ್ರೆ ಸಾಕು. ಜೊತೆಗೆ ಈಗ ಟಿ ವಿನಲ್ಲೂ ಬರ್ತದೆ, ಆಮೇಲೆ ಯೂಟ್ಯೂಬ್ನಲ್ಲೂ ಬರ್ತದೆ. ಮಕ್ಕಳಿಗೆ ಅದನ್ನು ಹೇಳಿದ್ರೆ ಸಾಕು. ಮಕ್ಕಳನ್ನ ಸಂಸ್ಕಾರ ಕೊಡಿ ಅಂತ ಹೇಳಿದ್ರು. ಇವತ್ತು ನಾವು ವಿದ್ಯೆ ಕೊಡ್ತೀವಿ ಅಷ್ಟೇ, ಸಂಸ್ಕಾರ ಇಲ್ಲ ಮಕ್ಕಳಿಗೆ. ವಿದ್ಯೆ ಕೊಟ್ಟಿದ್ದೀವಿ, ಅವ್ನು ಕೇಳಿದ್ರೆ ಡಬಲ್ ಡಿಗ್ರಿ ಹೇಳ್ತಾನೆ, ಆದರೆ ಸಂಸ್ಕಾರ ಇಲ್ಲ. ಈಗಾಗಲೇ ಹೇಳಿದ್ರು ಅವರು, ಕೈ ಮುಗಿದ್ರೆ ನಮ್ಗೆ ಅರ್ಧ, ನಾವು ಎಲ್ಲೇ ಆಫೀಸ್ಗೆ ಹೋಗಲಿ ಯಾರಿಗೆ ಹೋಗಲಿ ಸುಮ್ಮನೆ ಕೈ ಮುಗಿದ್ರೆ ಸಾಕು. ನಾನು ಇದರಲ್ಲಿ ಈಗ ಹಿಂದಕ್ಕೆ ಹೋದೆ, ಎಲ್ಲಿ ಹೋದರೆ 1 ವರ್ಷ ಹಿಂದಕ್ಕೆ ಹೋದೆ. ನಾನು 25 ವರ್ಷ ಬೆಳಗಾವಿಲಿ ಟೀಚರಾಗಿ ಕೆಲಸ ಮಾಡಿ ಬಂದೆ. ಅಲ್ಲಿರೋದೆಲ್ಲ ಲಿಂಗಾಯತರೆಲ್ಲ ಪರಿಚಯ. ನನ್ನ ಎಲ್ಲ ಮಠಮಾನ್ಯಗಳಿಗೆ ನಮ್ಮ ಸರ್ಗಳೆಲ್ಲ ಕರ್ಕೊಂಡೋಗಿ ನಾನು ಪರಿಚಯ ಮಾಡಿಸಿ ಪ್ರತಿಯೊಂದು ಇದು ಸಂದರ್ಭದಲ್ಲೂ ಕೂಡ ನನ್ನ ಕಾರ್ಯಕ್ರಮಗಳಲ್ಲಿ ನನ್ನ ಭಾಗವಹಿಸಿದ್ರು. ನನಗೆ ಸನ್ಮಾನ ಕಾರ್ಯಕ್ರಮ, ಸನ್ಮಾನ ಮಾಡೋರು ನನಗೆ. ನಾನು ಯಾಕೆ ಕೊಡೋದು ಅಂತಂದರೆ ಬಸವ ತತ್ವಗಳನ್ನು, ಆಚರಣೆಗಳನ್ನು ನೋಡಿರಿ ಎಷ್ಟು ಚೆನ್ನಾಗಿ ಹೇಳೋದು ಅಂತಂದರೆ ಬಸವಣ್ಣನವರು ಜೀವನ ಸಾರವನ್ನೇ ನಮಗೆ ಕೊಟ್ಬಿಟ್ಟವ್ರೆ, ಅವ್ರು ಅನುಭವಿಸವ್ರೆ. ನೋಡಿರಿ ಹಿಂದಿನ ಸ್ವಲ್ಪ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಯ್ತು ಅಂತಂದರೆ ನಾವು ಯಾವ ಆಹಾರವನ್ನು ತಿನ್ನಬೇಕು, ಯಾವ ನಮ್ಮ ನಡೆ ನುಡಿ ಇರಬೇಕು, ಯಾವ ಸಂಸ್ಕಾರ ಇರಬೇಕು ಅನ್ನುವಂಥ ಸಾರವೇ ಬಸವಣ್ಣವರ ಒಂದು ತತ್ವದಲ್ಲಿದೆ, ಅಕ್ಕ ಮಹಾದೇವಿ ತತ್ವದಲ್ಲಿದೆ. ದಯಮಾಡಿ ಇವತ್ತು ಅವ್ರು ಹೇಳಿದ್ರು, ಇವತ್ತು ಒಂದು ದಿನಕ್ಕೆ ನಮಗೆ ತಲೆಗೆ ಹತ್ತುದಿಲ್ಲ. ಅದು ದಿನ ನಾವೇನು ಮಾಡಬೇಕು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಬಸವಣ್ಣನ ಒಂದು ಫೋಟೋ ಇರಬೇಕು, ಬಸವಣ್ಣನ ಒಂದು ತತ್ವದ ಒಂದು ವಚನದ ಒಂದು ಪುಸ್ತಕ ಇರಬೇಕು. ದಿನಕ್ಕೆ ಒಂದೇ ವಚನ ಹೇಳ್ಕೊಟ್ರೆ ಸಾಕು, ನಮ್ಮ ಮಕ್ಕಳು ಒಳ್ಳೆ ಸಂಸ್ಕಾರವಂತರಾಗ್ತಾರೆ. ಇವತ್ತು ನಾವು ಗುರುತಿಸಿ, ನಮ್ಮ ಜೈನನ ಗುರುತಿಸಿ ನಮಗೆ ಇದು ಏನೋ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ರು. ನಮ್ಮೆಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಮಾಡ್ದಂಗೆ ಈಗಾಗಲೇ ಹೇಳಿದ್ರು. ಈಗಾಗಲೇ ಓದುವಾಗ ಹೇಳಿದ್ರೆ ಅನ್ನದಾಸೋಹ ಅಂತೇಳಿ ನಮ್ಮ ಶಿವನಂದಪುರ ಮತ್ತು ಮಹಾದೇವಮ್ಮ ಇದ್ದಾಗ ಅವರು ಬರೀ ವಚನವನ್ನು ಹೇಳಿ ಬದುಕೋಗ್ಲಿಲ್ಲ, ಆ ವಚನವನ್ನು ಆಚರಣೆ ಮಾಡಿ ಅವರು ಬದುಕೋದ್ರು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ. ಇವರು ಸಿಕ್ಕರು, ಮಾರ್ಗದರ್ಶಕರು, ಹಿರಿಯರು, ಇವರ ಜೊತೆಲಿ ನಾವು ಇಲ್ಲಿ ಕುಂತದ್ದು ನಮಗೂ ಭಾಳಷ್ಟು ಖುಷಿ ಅನ್ನಿಸ್ತು. ಇದೇ ರೀತಿ ನಮ್ಮ ಜೇನವ್ರಿಗೆ ಸನ್ಮಾನಗಳು ಲಭಿಸ್ತಾ ಇರಲಿ, ಜ್ಞಾನವಾದ ಸುರಿಮಳೆ ನಮಗೆಲ್ಲ ಬರಲಿ ಅಂತೇಳಿ ಭಗವಂತನ ಕೇಳ್ಕೊಂಡು 1-2 ಮಾತನ್ನು ಮುಗಿಸ್ತೀನಿ. ಕರ್ನಾಟಕ ರಾಜ್ಯ ಬಸವ ಕೇಂದ್ರ ವತಿಯಿಂದ ನಮ್ಮ ಅಧ್ಯಕ್ಷ ವಹಿಸಿಕೊಂಡು ಭಾಳ ಹಿತವಚನಗಳನ್ನು ನುಡಿದರೆ ಶಿಕ್ಷಕರು ಎಲ್ಲವೂ ಕೂಡ ಶಿಕ್ಷಕವೇ ಒಂದು ಮುಖ್ಯವಾದ ಒಂದು ಬೆಳಕು ಕ್ರಾಂತಿ ಅದು. ಅವರಿಗೆ ನಮ್ಮ ಬಸವಧರ್ಮ ಕೇಂದ್ರದ ನಮ್ಮ ಗ್ರಾಮಸ್ಥರ ಪರವಾಗಿ ಬಸವಣ್ಣ ಭಕ್ತಿಯಿಂದ ಇವರಿಗೆ ಒಂದು ಗೌರವಾರ್ಪಣೆ. ಕೊಡಿ ವಿಭೂತಿ ಅಂದರೆ ವಿಭೂತಿ ಯಾವ ಬೇರು ಹಾಕಬಹುದು. ಅಯ್ಯ ಎನೆಗೆ ವಿಭೂತಿಯೇ ಮನದೇವ, ಅಯ್ಯ ಎನೆಗೆ ವಿಭೂತಿಯೇ ಕುಲದೇವ, ಅಯ್ಯ ಎನೆಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯ ಎನೆಗೆ ವಿಭೂತಿಯೇ ಸರ್ವಶಕ್ತಿ, ಅಯ್ಯ ಕೂಟ ಚನ್ನ ಸಂಗಮ ದೇವ, ಮಹಾಬಸ ಪರಮ ನಿಜವಾಗಿದೆ. ಅಯ್ಯ ಎನೆಗೆ ವಿಭೂತಿಯೇ ಸರ್ವ ಸಾಧನೋ ಅಯ್ಯ. ಯಾರು ವಿಭೂತಿ ಹಾಕ್ತಾರೆ ಪರಮಾತ್ಮ. ನೀವು ವಿಭೂತಿ ಹಾಕಿ ಎಷ್ಟೇ ಕಾಂಪಿಟೇಷನ್ ನಿಮ್ಮ ವಿಭೂತಿ ನೋಡ್ಕೊಂಡ್ರೆ ಎಷ್ಟೇ ರೌಡಿ ಆಗಲಿ ಕೊಲೆಗಾಗಲಿ ಅವನಿಗೆ ಶಾಂತಿ ಆಗುತ್ತದೆ. ಶಿವಬಣ್ಣ ಕೈ ಮುಂದಿದ್ದಾರೆ, ಮಂಡ್ಯ ಭಕ್ತರೇ ಕೈ ಮೂಗಾರಿನ ಭಕ್ತ, ಒಂದು ಜಪಂಗಳ ವೈದ್ಯ ಅಂತ ಹೇಳಿ ಇದೆಲ್ಲ ಇವೆಲ್ಲ ಮಕ್ಕಳಿಗೆ ವಚನ ಹೇಳ್ಕೊಡಿ. ಒಂದು ಯೂಟ್ಯೂಬಲ್ಲಿ ತಿಳ್ಕೊಬೋದು ನೀವು. ಒಂದು ಶಾಂತಿ ಆಗಬೇಕು.
ತಂದೆ ಶಾಂತಿ ಕಾಪಾಡಿ ನಿಮಗೆ ಮಕ್ಕಳಿಗೆ ಒಳ್ಳೆಯದು ಮತ್ತು ನಿಮ್ಮ ಮಕ್ಕಳ ಮನೆಯಲ್ಲಿ ಬೈಯಬಾಡಿ ಒಳ್ಳೆ ಉತ್ತಮ ಅಂತ ಅವ್ರ ತಂದೆ ಹೆಸರು ಹೇಳ್ತಾನೆ. ನಾನು ನಿಮ್ಮ ತಂದೆ ಹೆಸರು ಕೇಳಿಲ್ಲಪ್ಪ, ನೀನು ಯಾರು ಅಂತ ಕೇಳೋ ಸಂದರ್ಭದಲ್ಲಿ ಆ ಮಗು, ನಾನು ಇಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ, ನಾನು ಇಂಥ ಊರಿನವನು ಅಂತ ಹೇಳ್ತಾನೆ. ನಾನು ಅದನ್ನೆಲ್ಲ ಕೇಳಿಲ್ಲಪ್ಪ, ನೀನು ಯಾರು ಅಂತ ಮರು ಪ್ರಶ್ನೆ ನಾವು ಕೇಳಿದಾಗ ಆ ಮಗು ಗಲಿಬಿಲಿಗೊಳ್ಳುತ್ತೆ. ನಾನು ಹಾಗಾದ್ರೆ ಯಾರು, ನಾನು ಅನ್ನೋದು ಯಾರು? ಈ ಶರೀರದ ಒಂದೊಂದು ಅಂಗಗಳಿಗೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ ಭಗವಂತ. ತಲೆ ತೋರಿಸೋದ್ರೆ ತಲೆ ತೋರಿಸ್ತೀವಿ, ಹಣೆ ತೋರಿಸ್ತೀವಿ, ಮೂಗು, ಕಣ್ಣು, ಬಾಯಿ, ಹೀಗೆ ಶರೀರದ ಪ್ರತಿಯೊಂದು ಅವಯವಗಳಿಗೂ ಒಂದೊಂದು ಹೆಸರನ್ನು ನೀಡಲಾಗುತ್ತೆ. ಹಾಗಾದ್ರೆ ನಾನು ಎಂದ್ರೆ ಯಾರು? ಹಾಗೆ ನಿನ್ ಬಲಗೈ ತೋರ್ಸಪ್ಪ ಅಂದ್ರೆ ಇದು ಸಹ ನನ್ನ ಬಲಗೈ ಅಂತ ತೋರಿಸುತ್ತೆ. ಇದು ಯಾರ ಕೈ ಇದು ಅಂತ ಕೇಳಿದಾಗ ಇದು ನನ್ನ ಕೈ ಅಂತ ಹೇಳ್ತೀವಿ. ಸೊ ಅಲ್ಲಿ ಕೈಯೇ ಬೇರೆ ಆಯ್ತು, ನಾನೇ ಬೇರೆ ಆದೆ. ಅಂದ್ರೆ ಈ ದೇಹ ನಾನಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಅದನ್ನೇ ಬಸವೇಶ್ವರರು ಒಂದ್ ಕಡೆ ಹೇಳ್ತಾರೆ, ನಿನ್ನನ್ನು ನೀನು ಅರಿತರೆ ನೀನು ನಿಜವಾದ ದೈವ ಅಂತ ಹೇಳ್ತಾರೆ. ನಿನ್ನನ್ನು ನೀನು ಅರಿಯುವುದು ಅಂತಂದ್ರೆ ಹೇಗೆ? ನಾನು ಯಾರು ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಅದನ್ನು ಅರ್ಥಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬರಬೇಕು. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಬಂದದ್ದೇ ಆದರೆ ನಾನು ಯಾರು, ಅದಕ್ಕೆ ಪ್ರಶ್ನೆಗೆ ಉತ್ತರ ಏನು ಅಂತ ಕಂಡುಕೊಳ್ಳೋಕೆ ತುಂಬಾ ಸಾಧ್ಯ ಆಗುತ್ತೆ. ಯಾಕೆಂತಂದ್ರೆ ಮಂಡೆ ಮಾಸಿದೊಡೆ ಭಜನ ಮಾಡುವವರು, ಇದು ಬಟ್ಟೆ ಮಾಸಿದೊಡೆ ಅಗಸಂಗಿಕ್ಕುವರು, ಮನ ಮಾಸಿದೊಡೆ ಶರಣರ ಸತ್ಸಂಗದಲ್ಲಿ ಸೇರುತ್ತಾರೆ ಅಂತ ಶರಣರು ಅಪ್ಪಣೆ ಕೊಡಿಸಿದ್ದಾರೆ. ಹಾಗಾಗಿ ನಾವು ನಮ್ಮನ್ನು ಯಾರು ಅಂತ ತಿಳ್ಕೋಬೇಕಾದ್ರೆ ಈ ಒಂದು ಸತ್ಸಂಗದಲ್ಲಿ ತೊಡಗಿಕೊಳ್ಳಬೇಕು. ನಾವು ಸಂಪಾದನೆ ಮಾಡೋದೆಲ್ಲ ಯಾತಕ್ಕೋಸ್ಕರ ಅಂತಂದ್ರೆ ಲೌಕಿಕದಲ್ಲಿ ವ್ಯವಹಾರ ಮಾಡೋಕ್ಕೋಸ್ಕರ. ಈ ಅಲೌಕಿಕದಲ್ಲೂ ಸಹ ಸೈಡ್ ಬೈ ಸೈಡ್ ಪ್ಯಾರಲಲ್ ಆಗಿ ಅದನ್ನು ನಾವು ಅರ್ಥಕೋಬೇಕು. ಅಂದ್ರೆ ಇಲ್ಲಿ ನಾನು ಎಂಬತಕ್ಕಂಥದ್ದು ಏನು ಅಂದ್ರೆ ನನ್ನಲ್ಲಿರ್ತಕ್ಕಂತಹ ಆತ್ಮವೇ ನಾನು ಅನ್ನೋದನ್ನ ಅರ್ಥಕೋಬೇಕು. ಯಾಕೆಂದ್ರೆ ನೀವೆಲ್ಲ ಜೀವಾತ್ಮಗಳು, ನೀವೆಲ್ಲ ಜೀವಾತ್ಮ. ಈ ಜೀವಾತ್ಮ ಅನ್ನೋದು ಪರಮಾತ್ಮನ ಒಂದು ಕಿರಣ. ಹಾಗಾಗಿ ಯಾವುದೇ ಒಂದು ವಸ್ತು ಮಾಡಲ್ಪಟ್ಟರು ಅದಕ್ಕೆ ಮೂಲ ಒಂದು ಇರುತ್ತೆ. ಈಗ ಉದಾಹರಣೆಗೆ ಕುಂಬಾರ ಮಡಕೆ ಮಾಡಬೇಕಾದ್ರೆ ಮಣ್ಣನ್ನೆಲ್ಲ ತುಳಿದು ಅದು ತಿಗರಿಲಿಟ್ಟು ಮಡಕೆ ಮಾಡ್ತಾನೆ. ಅವನು ಮಡಕೆ ಮಾಡ್ಬೋದು, ಅದೊಂದು ಆಕಾರ. ಹೂದಾನಿ ಮಾಡ್ತಾನೆ, ಅದೊಂದು. ಅಣತೆ ಮಾಡ್ತಾನೆ, ಅದೊಂದು. ಈಗ ಹೂದಾನಿ, ಹಣತೆ ಮತ್ತೆ ಮಡಕೆ ಇವೆಲ್ಲ ಮಣ್ಣಿನಿಂದ ಆದಿರ್ತಕ್ಕದ್ದು. ಸೊ ಎಲ್ಲರೂ ಹೊಡೆದಾಕಿದ್ರೆ ಕೊನೆಯಲ್ಲಿ ಮೂಲ ಏನ್ ಸಿಗುತ್ತೆ? ಮಣ್ಣೆ ಸಿಗುತ್ತೆ. ಹಾಗೆ ನಾವೆಲ್ಲರೂ ಸಹ ನಮ್ಮ ಮೂಲಭೂತ ಯಾವ್ದಪ್ಪ ಅಂತಂದ್ರೆ ಪರಮಾತ್ಮನೇ ನಮ್ಮ ಮೂಲಭೂತ. ಹಾಗಾಗಿ ಅದನ್ನ ಅರ್ಥಕೋಬೇಕು ನಾವು ಮೊದಲು. ನಾವೆಲ್ಲ ಯಾರು ಅಂದ್ರೆ ಪರಮಾತ್ಮನ ಅಂಶಗಳು. ನಮ್ಮನ್ನ ನಾವು ಗೌರವಿಸ್ಬೇಕು. ಹಾಗೆ ಎದುರುಗಡೆ ಬರ್ತಾಗಿದ್ದವನು ಶರಣಾರ್ಥಿ ಅಂತ ಹೇಳ್ಬೇಕು. ಯಾಕೆ ಅವ್ರಿಗೆ ಶರಣಾರ್ಥಿ ಅಂತ ಹೇಳ್ಬೇಕು? ಯಾಕೆ ಕೈ ಮುಗಿಬೇಕು? ಬೇರೆಯವ್ರಿಗೆ ಸ್ಮೈಲ್ ಮಾಡಬೇಕು? ಯಾಕೆ ನಮಸ್ಕಾರ ಯಾಕೆ ಮಾಡಬೇಕು ಅಂತಂದ್ರೆ ಅವರು ಒಂದು ಶ್ರೀ ಗುರುಬಸವಲಿಂಗಾಯ ನಮ. ಶರಣ ಬಂಧುಗಳಿಗೆ, ಶರಣರಿಗೆ, ಕತ್ತಗಿಗೆ, ತಂಗಿರಿಗೆ, ಎಲ್ಲ ಬಾಂಧವರಿಗೂ, ಗ್ರಾಮಸ್ಥರಿಗೂ, ಬೆಂಗಳೂರು ಬಸವಧರ್ಮ ಕೇಂದ್ರವನ್ನು ತಮ್ಮ ಗ್ರಾಮದ ವತಿಯಿಂದ ತುಂಬ ಹೃದಯದಿಂದ ತಮಗೆಲ್ಲ ಭಕ್ತಿಯಿಂದ ಶರಣಾರ್ಥಿಗಳು. ಶರಣಾರ್ಥಿಗಳು ಈ ದಿನ ಒಂದು ತಮ್ಮ ಗ್ರಾಮದಲ್ಲಿ 12 ಶತಮಾನದ ಒಂದು ಮಹಾಮಾರಿ ಕಾರ್ಯಕ್ರಮ ಶರಣ ಸಮೃದ್ಧಿ ಹಾಗೂ ಈ ಗ್ರಾಮ ಆಯೋಜಿಸಿ ಅಧ್ಯಕ್ಷತೆಯನ್ನು ರಾಜಪ್ಪನವರು ವಹಿಸಿಕೊಳ್ಬೇಕೆಂದು ಭಕ್ತಿಯಿಂದ ಶರಣಾರ್ಥಿಗಳು. ತಾಲೂಕಿನ ಪಶ್ಚಿಮೂರ್ತಿಯವರು ಅಲ್ಲೂ ಹಂಚಿಕೊಂಡು ಮಾತಾಡೋದು ಅವ್ರಿಗೂ ಸಹ ಶರಣ ಸ್ವಾಗತ ಬಯಸುತ್ತಾರೆ. ಕುಂತ್ಕೊಳ್ಳಿ ಪಶವಣ್ಣ. ಶ್ರೀ ರಾಜುಗೋರಿಗೆ, ರಾಮೂರು, ಪಂಚಲಿಂಗಪ್ಪ, ಪ್ರಸನ್ನು, ವಿಶಾಲ, ಕುಮಾರ, ಚೇತನ್ ಕುಮಾರು, ಶ್ರೀಮತಿ ಆರ್ ರಾಜು, ಶ್ರೀಮತಿ ಶಾಂತಮ್ಮ, ಶ್ರೀಮತಿ ರೂಪ, ಶ್ರೀಮತಿ ಸೌಭಾಗ್ಯ, ಶ್ರೀಮತಿ ಶಶಿಕಲಾ, ಶ್ರೀಮತಿ ಸುಕನ್ಯಾ, ಶ್ರೀಮತಿ ಶಶಿಕಲಾ, ಶ್ರೀಕೃಷ್ಣ, ನಿರಂಜನ್, ಶ್ರೀಮತಿ ಸಂಗೀತ, ಶ್ರೀ
ಇದು ಬಸವಧರ್ಮಕ್ಕೆಲ್ಲ ಶರಣ ಸಮರ್ಪಿಸುತ್ತೇವೆ. ಈಗ ನಮ್ಮ ನಂಜನಗೂಡು ತಾಲೂಕು ಹೋಬಳಿ ನಂಜನಗೂಡು ತಾಲೂಕು ಬರುವ ನಮ್ಮ ಶರಣ ಜನವ ಸ್ವಾಮಿಗಳು ಇವತ್ತು ಲಿಂಗೈಕ್ಯ ಆಗಿದ್ದಾರೆ ನಿನ್ನೆ ಸಹ. ಅವರಿಗೆ ಅವರು ಮಲ್ಮೂಲೆ ಅಂತ ನದಿಯ ತೀರದಲ್ಲಿ ಅಲ್ಲಿ ಭಾಳ ಕೊಡುಗೆ ಇತ್ತು. ಆ ಗುರುಗಳಿಗೆ ಒಂದು ಎದ್ನಿಕೊಂಡು ಒಂದು ಮೌನಾಸನ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗೈಕ್ಯ ಮಲ್ಲನ ಮೂಲೆ ಬಸವಣ್ಣವರಿಗೆ ಬೆಂಗಳೂರು ಬಸವ ಕೇಂದ್ರ ಪರವಾಗಿ ಶರಣಾರ್ಥಿಗಳು ನಿಮ್ಮ ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಶ್ರೀ ಬಸವೇಶ್ವರ. ಜಗಜ್ಯೋತಿ ಶ್ರೀ ಬಸವೇಶ್ವರ. ಅಲ್ಲ ಮಹಾಪ್ರಭು. ಅಲ್ಲ ಮಹಾಪ್ರಭು. ಚನ್ನ ಬಸವೇಶ್ವರ. ಚನ್ನ ಬಸವೇಶ್ವರ. ಬಸವ ಒಕ್ಕಿಲಗ ಮುದ್ದಣ್ಣ. ಬಸವ ಒಕ್ಕಲಗೆರ ಮುದ್ದಣ್ಣ. ಮಡಿವಾಳ ಮಾಚಿ ತಂದೆ. ಮಡಿವಾಳ ಮಾಚಿ ತಂದೆ. ಹಡಪದ ಅಪ್ಪಣ್ಣ. ಹಡಪದ ಅಪ್ಪಣ್ಣ. ಬಸವಾದಿ ಶರಣರು. ಬಸವಾದಿ ಶರಣರು. ಎಡೆಯೂರು ಸಿದ್ಧಲಿಂಗೇಶ್ವರ. ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ. ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ. ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ. ಮಹಾದೇಶ್ವರ. 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 ಮಲ್ಲೇಶ್ವರ. ಶ್ರೀ ಗುರು ಮಲ್ಲೇಶ್ವರ. ಕಾಲಭೈರೇಶ್ವರ. ಶ್ರೀ ಕಾಲಭೈರೇಶ್ವರ. ಎಲ್ಲ ಬಸವಾದಿ. ಎಲ್ಲ ಬಸವಾದಿ ಶರಣಾರ್ಥಿಗಳು ಎಲ್ಲರಿಗೂ ಶರಣು ಶರಣಾರ್ಥಿ. ಗುರು ಬಸವ. ಶ್ರೀ ಗುರು ಬಸವ. ಲಿಂಗಾಯ ನಮಃ. ಲಿಂಗಾಯ ನಮಃ. ಮೂರ್ತಿಯೇ ಬಸವ. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಅವರಿಗೆ ಸನ್ಮಾನ ಮಾಡಿ ಅಭಿನಂದನೆ ಕೊಡಲಾಗುತ್ತದೆ. ಅಭಿನಂದನೆ. ಗುರು ಲಿಂಗ ಜಂಗಮ ಸೇವೆ ನಿರಂತರವಾಗಿ ಮಾಡಿಕೊಂಡು ಮುತ್ತಂಜಿಯವರು ಅವರು ಅಪಾರ ಕೊಡುಗೆ ಇದೆ. ಭಾಳ ಸುಮಾರಿಗೆ 15 ವರ್ಷಗಳಿಂದ ನಮ್ಮ ಬಸವಧರ್ಮ ಕೇಂದ್ರ ಮುರುಘಾ ಮಠಕ್ಕೂ ಸಹ ಒಂದು ಸೇವೆ ಸಲ್ಲಿಸೋದ್ರಿಂದ ಇವರಿಗೆ ರಾಜ್ಯ ಬಸವ ಧರ್ಮ ಕೇಂದ್ರದಿಂದ ಕಮಿಟಿ ಇವರಿಗೆ ಸನ್ಮಾನ ಮಾಡಬೇಕು. ಅಭಿನಂದನೆ ಕೊಡು. ತಮ್ಮ ಗ್ರಾಮದಲ್ಲೇ ಮಾಡಬೇಕು ಮಹಾಮನಿಯ. ಯಾಕಂದರೆ ಇಲ್ಲಿ ಮಾಡಿದರೆ ಜನಗಳಿಗೆ ಬಸವಣ್ಣ ಯಾರು ಅರಿವಾಯ್ತದೆ. ಮಹಾಮನಿ ಏನು, ಮಹಾಮನಿ ಏನು, ನಮ್ಮ ಸಂಗೂರ್ತಿ ಏನು, ನಮ್ಮ ಕಾರ್ಯಕ್ಕೆ ಉದ್ದೇಶ ಏನು ಅದರಿಗೆ ತಿಳಿಸಬೇಕೆಂದು ನಿಮ್ಮ ಗ್ರಾಮಕ್ಕೆ ನಾವು ಬಂದೀವಿ. ಅದರಿಂದ ಇವರು ನಮ್ಮ ಪಶುಮೂರ್ತಿಯವರು ಹಂಚಿಕೊಂಡು ಬಸವಣ್ಣ ವಿಚಾರವಾಗಿ ಎಲ್ಲ ಶರಣಗಳು ಹಂಚಿಕೊಂಡು ಅನುಭವ ಕೊಡಬೇಕೆಂದು ಗ್ರಾಮಸ್ಥ ಪರವಾಗಿ ಶರಣಾರ್ಥಿಗಳು. ಬಸವಲಿಂಗಾಯ ನಮಃ. ಯಾವುದೇ ಒಂದು ಶುಭ ಸಭೆಯ ಆರಂಭದಲ್ಲಿ ಪ್ರಪ್ರಥಮವಾಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂತಹದ್ದು ಸಭೆಯ ಒಂದು ಶುಭ ಸೂಚನೆ. ಹಾಗಾಗಿ ಇಂದು ಶ್ರೀ ಜಗಜ್ಯೋತಿ ಬಸವೇಶ್ವರವರ ಒಂದು ವಚನ ಗಾಯದ ಮೂಲಕ ನನ್ನ ಅನುಭವದ ನುಡಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ
ಒಡೆಯಿಂಗೊಡಲ ತೋರಿ ಒಡೆಯಿಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯಿಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಹಾಡಿದಡೆ ಎನ್ನೊಡೆಯನ ಹಾಡುವೆ ಬೇಡಿದಡೆ ಎನ್ನೊಡೆಯನ ಬೇಡುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗೊಡ್ಡಿ ಬೇಡುವೆ ದೇವರಿಗೆ ಸೆರಗೊಡ್ಡಿ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಿಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗೊಡ್ಡಿ ಬೇಡುವೆ ದೇವರಿಗೆ ಸೆರಗೊಡ್ಡಿ ಬೇಡುವೆ ಹಾಡುವೆ ಬೇಡುವೆ ಹಾಡುವೆ ಬೇಡುವೆ ದೇವರಿಗೆ ಸೆರಗೊಡ್ಡಿ ಬೇಡುವೆ. ಎಲ್ಲ ಈ ಕಾರ್ಯಕ್ಕೆ ಬಂದು ಆಗಮಿಸಿ ಭಾಳ ಆಶೀರ್ವಾದ ಇಲ್ಲ ಚೆನ್ನಾಗಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶರಣ ಬಂಧುಗಳಿಗೆ, ಶರಣರಿಗೆ, ಕತ್ತಗಿಗೆ, ತಂಗಿರಿಗೆ, ಎಲ್ಲ ಬಾಂಧವರಿಗೂ, ಗ್ರಾಮಸ್ಥರಿಗೂ ಬೆಂಗಳೂರು ಬಸವಧರ್ಮ ಕೇಂದ್ರವನ್ನು ತಮ್ಮ ಗ್ರಾಮದ ವತಿಯಿಂದ ತುಂಬ ಹೃದಯದಿಂದ ತಮಗೆಲ್ಲ ಭಕ್ತಿಯಿಂದ ಶರಣಾರ್ಥಿಗಳು. ಶರಣಾರ್ಥಿಗಳು ಈ ದಿನ ಒಂದು ತಮ್ಮ ಗ್ರಾಮದಲ್ಲಿ 12ನೇ ಶತಮಾನದ ಒಂದು ಮಹಾಮಾರಿ ಕಾರ್ಯಕ್ರಮ ಶರಣ ಸಮೃದ್ಧಿ ಹಾಗೂ ಈ ಗ್ರಾಮ ಆಯೋಜಿಸಿ ಅಧ್ಯಕ್ಷತೆಯನ್ನು ರಾಜಪ್ಪನವರು ನಡೆಸಿಕೊಡುತ್ತೆಂದು ಭಕ್ತಿಯಿಂದ ಶರಣಾರ್ಥಿಗಳು. ಹಾಗೂ ಮಳವಳ್ಳಿಯ ತಾಲೂಕಿನ ಪಶುಮೂರ್ತಿಯವರು ಅಲ್ಲೂ ಹಂಚಿಕೊಂಡು ಮಾತಾಡೋದು ಸಹ ಸಣ್ಣ ಸ್ವಾಗತ ವಹಿಸುತ್ತಾರೆ. ಕುತ್ಕೊಳ್ಳಿ ಪಶುವಣ್ಣ. ಶ್ರೀ ರಾಜುವರಿಗೆ ರಾಮೂರು, ಪಂಚಲಿಂಗಪ್ಪ, ಪ್ರಸನ್ನು, ವಿಶಾಲ, ಕುಮಾರ, ಚೇತನ್ ಕುಮಾರು, ಶ್ರೀಮತಿ ಆರ್ ರಾಜು, ಶ್ರೀಮತಿ ಶಾಂತಮ್ಮ, ಶ್ರೀಮತಿ ರೂಪ, ಶ್ರೀಮತಿ ಸೌಭಾಗ್ಯ, ಶ್ರೀಮತಿ ಶಶಿಕಲಾ, ಶ್ರೀಮತಿ ಸುಕನ್ಯಾ, ಶ್ರೀಮತಿ ಶಶಿಕಲಾ, ಶ್ರೀಕೃಷ್ಣ, ನಿರಂಜನ್, ಶ್ರೀಮತಿ ಸಂಗೀತ, ಶ್ರೀ
ಗುರು ಬಸವನಿಗೆ ಶರಣ ಸಮರ್ಪಿಸುತ್ತೇನೆ. ಈಗ ನಮ್ಮ ನಂಜನಗೂಡು ತಾಲೂಕು ಹೋಬಳಿ ನಂಜನಗೂಡು ತಾಲೂಕು ಬರುವ ನಮ್ಮ ಶರಣ ಸ್ವಾಮಿಗಳು ಇವತ್ತು ಲಿಂಗೈಕ್ಯ ಆಗಿದ್ದಾರೆ. ನಿನ್ನೆ ಸಹ ಅವರಿಗೆ ಅವರು ಮೊಳಲು ಮೂಲೆ ಅಂತ ನದಿಯ ತೀರದಲ್ಲಿ ಅಲ್ಲಿ ಭಾಳ ಕೊಡುಗೆ ಇತ್ತು. ಆ ಗುರುಗಳಿಗೆ ಒಂದು ಎದ್ದಿಕೊಂಡು ಒಂದು ಮೌನಾಚರಣೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗೈಕ್ಯ ಮಲ್ಲನ ಮೂಲೆ ಚನ್ನ ಬಸವಣ್ಣನವರಿಗೆ ಬೆಂಗಳೂರು ಬಸವ ಕೇಂದ್ರ ಪರವಾಗಿ ಶರಣಾರ್ಥಿಗಳು. ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಶ್ರೀ ಬಸವೇಶ್ವರ. ಜಗಜ್ಯೋತಿ ಶ್ರೀ ಬಸವೇಶ್ವರ. ಅಲ್ಲ ಮಹಾಪ್ರಭು. ಅಲ್ಲ ಮಹಾಪ್ರಭು. ಚನ್ನ ಬಸವೇಶ್ವರ. ಚನ್ನ ಬಸವೇಶ್ವರ. ಬಸವ ಒಕ್ಕಿಲಗ ಮುದ್ದಣ್ಣ. ಬಸವ ಒಕ್ಕಲಗೆರ ಮುದ್ದಣ್ಣ. ಮಡಿವಾಳ ಮಾಚಿ ತಂದೆ. ಮಡಿವಾಳ ಮಾಚಿ ತಂದೆ. ಹಡಪದ ಅಪ್ಪಣ್ಣ. ಹಡಪದ ಅಪ್ಪಣ್ಣ. ಬಸವಾದಿ ಶರಣರು. ಬಸವಾದಿ ಶರಣರು. ಎಡೆಯೂರು ಸಿದ್ಧಲಿಂಗೇಶ್ವರ. ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ. ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ. ಎಡೆಯೂರು ಶ್ರೀ ಶ್ರೀ ಸಿದ್ಧಲಿಂಗೇಶ್ವರ. ಮಹಾದೇಶ್ವರ. 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 ಮಲ್ಲೇಶ್ವರ. ಶ್ರೀ ಗುರು ಮಲ್ಲೇಶ್ವರ. ಕಾಲಭೈರೇಶ್ವರ. ಶ್ರೀ ಕಾಲಭೈರೇಶ್ವರ. ಎಲ್ಲ ಬಸವಾದಿ ಎಲ್ಲ ಬಸವಾದಿ ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶ್ರೀ ಶರಣಾರ್ಥಿ. ಗುರು ಬಸವ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಲಿಂಗಾಯ ನಮಃ. ಮೂರ್ತಿಯೇ ಬಸವ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಅವರಿಗೆ ಸನ್ಮಾನ ಮಾಡಿ ಕೊಡಲಾಗುತ್ತದೆ. ಅಭಿನಂದನೆ. ಗುರು ಲಿಂಗ ಜಂಗಮ ಸೇವೆ ನಿರಂತರವಾಗಿ ಮಾಡಿಕೊಂಡು ಮುತ್ತಂಜಿಯವರು ಅವರು ಅಪಾರ ಕೊಡುಗೆ ಇದೆ. ಭಾಳ ಸುಮಾರಿಗೆ 15 ವರ್ಷಗಳಿಂದ ನಮ್ಮ ಬಸವಧರ್ಮ ಕೇಂದ್ರ ಮುರುಘಾ ಮಠಕ್ಕೂ ಸಹ ಒಂದು ಸೇವೆ ಸಲ್ಲಿಸೋದ್ರಿಂದ ಇವರಿಗೆ ರಾಜ್ಯ ಬಸವ ಧರ್ಮ ಕೇಂದ್ರದಿಂದ ಕಮಿಟಿ ಇವರಿಗೆ ಸನ್ಮಾನ ಮಾಡಬೇಕು. ಅಭಿನಂದನೆ ಕೊಡು. ತಮ್ಮ ಗ್ರಾಮದಲ್ಲೇ ಮಾಡಬೇಕು ಮಹಾಮನಿಯ. ಯಾಕಂದರೆ ಇಲ್ಲಿ ಮಾಡಿದರೆ ಜನಗಳಿಗೆ ಬಸವಣ್ಣ ಯಾರು ಅರಿವಾಯ್ತದೆ. ಮಹಾಮನಿ ಏನು, ಮಹಾಮನಿ ಏನು, ನಮ್ಮ ಸಂಸ್ಕೃತಿ ಏನು, ನಮ್ಮ ಕಾರ್ಯಕ್ರಮ ಉದ್ದೇಶ ಏನು ಅದಕ್ಕೆ ತಿಳಿಸಬೇಕೆಂದು ನಿಮ್ಮ ಗ್ರಾಮಕ್ಕೆ ನಾವು ಬಂದೀವಿ. ಅದರಿಂದ ಇವರು ನಮ್ಮ ಪಶುಮೂರ್ತಿಯವರು ಹಂಚಿಕೊಂಡು ಬಸವಣ್ಣ ವಿಚಾರವಾಗಿ ಎಲ್ಲ ಶರಣಗಳು ಹಂಚಿಕೊಂಡು ಅನುಭವ ಕೊಡಬೇಕೆಂದು ಗ್ರಾಮಸ್ಥ ಪರವಾಗಿ ಶರಣಾರ್ಥಿಗಳು. ಬಸವಲಿಂಗಾಯ ನಮಃ. ಯಾವುದೇ ಒಂದು ಶುಭ ಸಭೆಯ ಆರಂಭದಲ್ಲಿ ಪ್ರಪ್ರಥಮವಾಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂತಹದ್ದು ಸಭೆಯ ಒಂದು ಶುಭ ಸೂಚನೆ. ಹಾಗಾಗಿ ಇಂದು ಶ್ರೀ ಜಗಜ್ಯೋತಿ ಬಸವೇಶ್ವರರವರ ಒಂದು ವಚನ ಗಾಯದ ಮೂಲಕ ನನ್ನ ಅನುಭವದ ನುಡಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ.
ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಿಂಗೊಡಲ ತೋರಿ ಒಡೆಯಿಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯಿಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಸೆರಗೊಡ್ಡಿ ಬೇಡುವೆ, ದೇವರಿಗೆ ಸೆರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಿಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಸೆರಗೊಡ್ಡಿ ಬೇಡುವೆ, ದೇವರಿಗೆ ಸೆರಗೊಡ್ಡಿ ಬೇಡುವೆ. ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ, ದೇವರಿಗೆ ಸೆರಗೊಡ್ಡಿ ಬೇಡುವೆ. ಅಭಿನಂದನಾ ಪತ್ರ. ಶರಣೆ ಶ್ರೀಮತಿ ಯಶೋಧ ಮತ್ತು ಶರಣ KS ಮೃತ್ಯುಂಜಯ. 84ನೇ ಮನೆಯಲ್ಲಿ ಮನೆ ಶರಣ ಸಂಸ್ಕೃತಿ ಕಾರ್ಯಕ್ರಮ ದಿನಾಂಕ 11/11/2025. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೆರಗೋಡು SI ಕೊಡಿಯಲ್ಲಿ ಗ್ರಾಮದ ನಿವಾಸಿ ಶರಣಿ ಶ್ರೀಮತಿ ಯಶೋಧ ಮತ್ತು ಶರಣ KS ಮೃತ್ಯುಂಜಯ. ಕರ್ನಾಟಕ ರಾಜ್ಯ ಬಸವ ಕೇಂದ್ರದ ಪ್ರತಿನಿಧಿ ಜಂಗಮ ದಾಸೋಹ ರಾಣಿಗಳು ಬಿನ್ ಲಿಂಗೈಕ್ಯ ಶಿವನಂಜಪ್ಪ ಹಾಗೂ ಮಹಾದೇವಮ್ಮ ಇವುಗಳು ಬಸವ ತತ್ವ ಪ್ರಚಾರ ಹಾಗೂ ಸಂಸ್ಕೃತಿ, ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಆಸಕ್ತಿಯಿಂದ ತನು ಮನ ಧನದಿಂದ ತೊಡಗಿಸಿಕೊಂಡು ಈ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವಂಥ ಕೈಂಕರ್ಯವನ್ನು ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ ಬಸವ ಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರದ ವತಿಯಿಂದ ಅವರ ಗ್ರಾಮದಲ್ಲೇ ಮನೆಯಲ್ಲಿ ಮಹಾಮನೆ ನಿತ್ಯ ಕಲ್ಯಾಣ ಆಯೋಜಿಸಿ ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣರ ಅನುಗ್ರಹ ಇರಲಿ ಎಂದು ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ನೀಡಿರುತ್ತೇವೆ. ಬಸವಾದಿ ಶರಣರ ಸದಾ ಅನುಗ್ರಹ ಇರಲಿ ಎಂದು ಹಾರೈಸುತ್ತೇವೆ. ಚನ್ನಬಸವಯ್ಯ ಗೌರವ ಅಧ್ಯಕ್ಷರು ಶರಣಾರ್ಥಿಗಳೊಂದಿಗೆ ಬಸವಪ್ರಿಯ ನಾಗರಾಜು ಅಧ್ಯಕ್ಷರು. ಇವ್ರಿಗೆಲ್ಲ ಕೊಡಿ ಹಾಕ್ತಾರೆ, ನೀವು ಹಾಕ್ರಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ
ಬಸವಲಿಂಗಾಯ ನಮಃ. ತಂದೆ ನೀನು, ತಂದೆ ನೀನು, ತಾಯಿ ನೀನು, ತಾಯಿ ನೀನು, ಬಂಧು ನೀನು, ಬಂಧು ನೀನು, ಬಳಗ ನೀನು, ಬಳಗ ನೀನು, ನೀನಲ್ಲದೆ ನೀನಲ್ಲದೆ ತಾರು ಮತ್ತಾರು ಇಲ್ಲವಯ್ಯ. ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಸಂಗಮ ದೇವ ಹಾಲಲದ್ದು, ಹಾಲಲದ್ದು ಹಾಲಲದ್ದು, ಹಾಲಲದ್ದು ನೀರಲದ್ದು, ನೀರಲದ್ದು ನಿಮ್ಮ ಧರ್ಮ, ನಿಮ್ಮ ನಿಮ್ಮ ಧರ್ಮ, ನಿಮ್ಮ ಲಿಂಗಪತಿ, ಲಿಂಗಪತಿ ಕ್ಷಣಪತಿ, ಜಯ ಬಸವೇಶ, ಜಯ ಬಸವೇಶ ಶರಣಾರ್ಥಿಗಳು ವಿಶ್ವಕ್ಕೆ ವಿಶ್ವಕ್ಕೆ ಕಲ್ಯಾಣವಾಗಲಿ, ಕಲ್ಯಾಣವಾಗಲಿ, ವಿಶ್ವಕ್ಕೆ ಕಲ್ಯಾಣವಾಗಲಿ, ಇವರ ಬದುಕು, ಇವರ ಬದುಕು, ಜೀವನ ಜೀವನ ಶುಭವಾಗಿರಲಿ, ಶುಭವಾಗಿರಲಿ, ಉರಿಯಗಳಿಗೆ ಬಂಧುಗಳಿಗೆ ಬಂಧುಗಳಿಗೆ ಶರಣಾರ್ಥಿಗಳು. ಶರಣಾರ್ಥಿಗಳು. ಓಂ ಶ್ರೀ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗವ ಕಟ್ಟಿದ ನಾಡಿನ ಮಹಾಪುರುಷ ವಿಶ್ವಗುರು ಬಸವನ ಮರೆಸಿಕೊಳ್ಳುತ್ತಾ ಈ ನಾವು ಇವತ್ತು ಒಂದಿನ ಎಲ್ಲ ಸಮ್ಮುಖದಲ್ಲಿ ಇವರಿಗೆ ಒಂದು ಭಕ್ತಿಯಿಂದ ಸನ್ಮಾನ ಮಾಡಿದ್ದೀವಿ. ಭಾಳ ಅವರಿಗೆ ಸಂತೋಷವಾಗಿದೆ ಮತ್ತು ಬಸವಣ್ಣ ಎಲ್ಲರಿಗೂ ಆದರ್ಶವಾಗಿದ್ದಾರೆ. ಜಾತಿ ಬೇರೆ ಇಲ್ಲ. ಕಲ್ಯಾಣದಲ್ಲಿ 21 ಸಮಾಜ ಇತ್ತು. ಆ ಸಮಾಜ ಕೂಟದಲ್ಲಿ ನಾವೆಲ್ಲ ಲಿಂಗವಾಸನಾಗಬೇಕು, ಗೊತ್ತಿಲ್ಲ. ಸ್ವಾಮಿ ಏನು ಕೊಟ್ಟು ಅದೇ ಥರ ಕಲ್ಯಾಣದಲ್ಲಿ ಅದೊಂದು ದೊಡ್ಡ ಧರ್ಮವಾಗಿ ಲಿಂಗಾಯ ಧರ್ಮ ಎಲ್ಲರೂ ಸಹ ಲಿಂಗವಂದು ಒಕ್ಕಲಿಗೂ ಲಿಂಗ ಇತ್ತು, ಎಲ್ಲರಿಗೂ ಸಹ ಲಿಂಗ ಇತ್ತು. ಆಗ ಆ ಇತಿಹಾಸ ಕಲ್ಕೊಂಡ್ರು ಬೆಳೆ ಅಂತ. ಅದರಿಂದ ಒಕ್ಕಲಿ ಮುದ್ದಣ್ಣ ಅಂದರೆ ಜೋಳಾಪುರಲ್ಲಿ ಅವರು 9 ವಚನಕಾರರಾಗಿದ್ದಾರೆ. ಭೀಮಾ ಒಡೆಯ ಕೈಗೆ ಅಂತ ಅಂಗವೇ ಬೆಳೆಯಾಗಿ ಲಿಂಗವೇ ಬೆಳೆಯಾಗಿ ಒಕ್ಕಲಿ ಮುದ್ದಣ್ಣ ಅದು ಒಂದು ವಚನ ಇದೆ. ಅವರು ಒಂದು ಸಮಾಜದಲ್ಲಿ ಹುಟ್ಟು ನಾವೆಲ್ಲ ವಚನಕಾರ ಆಗಬೇಕು. ಮನೆದೇವ ಕುಲದೇವ ಎನೆಗೆ ನಿಮ್ಮವರ ವಯ್ಯ, ತನಿ ಮೀಸಲು ಮನೆ ಮೀಸಲು ನಯನ ಮೀಸಲು ಎನ್ನ ಹೆಣ್ಣ ಕೂಡಸಲು ನಿಮ್ಮ ಶರಣಂಗೆ ಮನೆದೇವ ಕುಲದೇವ ನಿಮ್ಮವರ ಅದು ನಾವೆಲ್ಲ ಅರ್ಥವಾಗಿ ತಿಳ್ಕೊಳ್ಬೇಕು. ನಮಗೆ ಪ್ರತಿಯೊಬ್ಬರಿಗೂ ಸಂಸ್ಕಾರ ಬೇಕು. ಸಂಸ್ಕಾರ ಅಂದರೆ ಒಂದು ಸಂಸ್ಕಾರ ಅಂದರೆ ದೇಹಕ್ಕೆ ಸಂಸಾರ, ಮನಸ್ಸಿಗೆ ಸಂಸ್ಕಾರ. ದೇಹ ಬೇರೆ, ಸಂಸಾರ ಬೇರೆ. ಅದನ್ನೆಲ್ಲ ಒಂದು ರೀತಿಯಲ್ಲಿ ಬಸವಣ್ಣ ಒಪ್ಕೊಂಡಿವಿ. ಬಸವಣ್ಣ ಮಡಿವಾಳ ಮಾಚೇರಿಯವ, ಒಕ್ಕಲೆ ಮುದ್ದಣ್ಣ, ಅಪ್ಪಣ್ಣವರು, ಕುಂಬಾರ ಗುಂಡಯ್ಯ, ಸರ್ವದ ಮೂರ್ತಿ, ಯಡೋ ಸಿದ್ದೇಶ್ವರ, ಮಾದೇಶ್ವರ ಈ ಕಡೆಲ್ಲ ಬಂದು ಒಂದು ದೇಶದಲ್ಲಿ ಬಂದು ಒಂದು ಕ್ರಮ ಕೊಟ್ಟರು. ಯಾರು ಸಿದ್ಧಲಿಂಗೇಶ್ವರು ದೇಶದಲ್ಲಿ ಎಲ್ಲ ಹುಚ್ಚಾಗಿತ್ತು. ಕ್ರಾಂತಿಯಾದಾಗ ಅವರ ಕರ್ಮಭೂಮಿ ಬಸವಣ್ಣವರು ಕರ್ಮಭೂಮಿ ಕಲ್ಯಾಣ ಐಕ್ಯ ಮಂಟಪ ಕೂಡ ಸಂಗಮ ಮಂಟಪ. ಒಂದು ದಿನಕ್ಕೆ 1,00,000 ಮೇಲೆ 90,000 ಗಣಗಳಲ್ಲಿ ದಾಸೋಹ ನಿಂತಿದ್ರು. ಬಸವ ಮಹಾಮನೆ ಅಂದರೆ ಅದು ಅವತ್ತು ಮಹಾಮನೆ ಅಂದರೆ ಎಲ್ಲ ಶರಣರು ಎಲ್ಲ ಸಮಾಜದವರು ಆ ಮಹಾಮನೆಗೆ ತಂದುಕೊಡ್ತೇವೆ. ಜೋಳ ರಾಗಿ ಎಡೆ ಎಲ್ಲ ಪ್ರತಿಯೊಂದು ಬಂದವರಿಗೆಲ್ಲ ದಾಸೋಹ ಮಾಡ್ತಿದ್ದರು. ದಾಸೋಹ 770 ಗಣಗಳು ಇದ್ದರು. ಅನುಭವ ಮಂಟಪದಲ್ಲಿ 300 ಹೆಣ್ಣು ಮಕ್ಕಳಿದ್ದರು. ಮೊದಲೇ ಬಸವಣ್ಣವರು ಸ್ನಾನ ಕೊಟ್ಟರೆ ಮೊಟ್ಟ ಮೊದಲು ಹೆಣ್ಣು ಮಕ್ಕಳಿಗೆ. ಸೋಲಾಪ ಸಿದ್ದರಾಮೇಶ್ವರರು ಒಂದು ವಚನ ಹೇಳಿದ್ದಾರೆ ಹೆಣ್ಣು ಬಗ್ಗೆ. ಹೆಣ್ಣೇ ಲೋಕದ ಕಣ್ಣು ಅಂತ. ತಾಮಡಿ ಹೆಣ್ಣು ತನ್ನ ತಲೆ ನೀಡಿತು, ತಾಮಾಡಿ ಹೆಣ್ಣು ತನ್ನ ತೊಡೆ ನೀಡಿತು, ತಾಮಾಡಿ ಹೆಣ್ಣು ಬ್ರಹ್ಮ ನಾಲ್ಗೆ ನೀಡಿತು, ತಾವಡಿ ಹೆಣ್ಣು ನಾಳೆ ಎದೆ ನೀಡಿತು. ಇದೂ ಕಾರಣ ಹೆಣ್ಣಲ್ಲ, ಹೆಣ್ಣು ಪತ್ತೆ ಕಪಿಲಿಸಿದ್ದ ಮಲ್ಲಿಕಾರ್ಜುನ. ಸೋಲಾಪ ಸಿದ್ದರಾಮೇಶ್ವರರು ಅವರಿಗೆ ಒಂದು ಒಡಕೆಸ ಮಾಡ್ತಿರು. ಅಲ್ಲಮ್ಮ ಪ್ರಭುಗಳು ಅವರನ್ನು ಕರ್ಕೊಂಡು ಹನುಮ ಮಂಟಪದಲ್ಲಿ ಇಷ್ಟಲಿಂಗ ದೀಕ್ಷೆ ಕೊಟ್ಟರು. ಇಷ್ಟಲಿಂಗ ದೀಕ್ಷೆ ಕೊಟ್ಟರು. ಇಷ್ಟಲಿಂಗ ದೀಕ್ಷೆ ಕೊಟ್ಟರೆ ಅವರಿಗೆ ದೊಡ್ಡ ಒಂದು ಪರಿವರ್ತನೆ ಆಯಿತು. ಅಕ್ಕ ಮಹಾದೇವಿ, ಅಕ್ಕ ನಾಗಮ್ಮ ಅಲ್ಲ ಇವೆಲ್ಲ ಒಂದು ಮಹಾ ಅಂದರೆ ಕಲ್ಯಾಣ ದೊಡ್ಡ ಕ್ರಾಂತಿ ಆಯಿತು.
1,24,00,000 ವಚನ ಇತ್ತು. ವೈದಿಕ ಧರ್ಮ ಸುಟ್ಟಾಕ್ಬಿಟ್ರು, ಅದು 24,000 ಉಳ್ಕೊಂಡು. ಅದು ಇನ್ನೂ ಇದ್ದಿದ್ದು ಇನ್ನು ಅವರು ಇವತ್ತು ಸುಮಾರಿಗೆ ಇನ್ನಾಳು ಇದು ಜಗತ್ತಿಗೆ ಹೋಗಿದ್ದಾರೆ ಬಸವಣ್ಣವರು. ಇವ ನಾರ ಒಂದು, ಇವ ನಮೋ ಒಂದು ಕೂಡ ಸಮ ನಮ್ಮ ಮನೆಯ ಮಗನಿಗೆ ಹಿಂಸೆಯ ಆಗಿದೆ. ಜಗಜ್ಯೋತಿ ಬಸವೇಶ್ವರ ಇವ ಅಷ್ಟೇ ಇವ ನಮೋ ಅಂದರು ಕೂಡ ಸಮ ನಮ್ಮ ಮನೆ ಕಂಡ ಭಕ್ತರಿಗೆ ಕೈ ಮುಗಿದೇ ಭಕ್ತ. ಪ್ರತಿಯೊಬ್ಬ ಯುವತಿಸೋರು ಹೆಣ್ಮಕ್ಳು ಇದಕ್ಕೆ ಜಾತಿ ಭೇದ ಯಾರು ಬೇಕು ಲಿಂಗ ಆಗಬಹುದು. ಲಿಂಗ ಅಂದರೆ ಅದು ದೇವರೇ ಅಲ್ಲ, ಅರಿವೇ ಗುರುವಲ್ಲ, ಚೈತನ್ಯ. ಒಂದೆರಡು ಕಾಲ ಮಾಡಿ ಬಸವಣ್ಣ ಪಡ್ಕೊಂಡು ಆ ಪರಮಾತ್ಮನ ಯಾರು ಲಿಂಗ ಅವರು ನಿಜವಾದ ಪರಮಾತ್ಮ. ಮೊದಲನೇ ದಾಸಿಯವರು ರೈತರು, ಮೊದಲನೇ ದಾಸಿ ರೈತರು. ಆ ರೈತರು ಅಂದರೆ ಮೊದಲನೇ ದಾಸಿಯವರು ರೈತರು, ಅವರು ಕಷ್ಟಪಟ್ಟು ಬೈತಾರೆ. ಅದನ್ನು ಒಯ್ದದವರು ಅಕ್ಕಿ ಕಾಳಕ್ಕೆ ಹಾಕ್ಬಾರ್ದು. ಯಾಕೆ ಹೇಳಿ, ಅಕ್ಕಿ ಕಾಳು ಹಾಕೋದು ಹಾಕ್ಬಾರ್ದು, ದಾಸೋಹ. ಅದು ರೈತರು ಆಗೋಲು ರಾತ್ರಿ ಭಾಳ ಕಷ್ಟಪಡ್ತಾರೆ. ಅದು ತುಳಿಬಾರ್ದು, ಪುಷ್ಪಾರ್ಚನೆ ಮಾಡಿ, ಅದು ಒಳ್ಳೆಯ ಕೆಲಸ. ಎರಡನೇ ದಾಸಿಯವರು ಬಸವಾದಿಸವರು, ಮೂರನೇ ಸಮಾಜ ಸೇವಕ ಅಂತ. ಇಡೀ ಕರ್ನಾಟಕದಲ್ಲಿ ದೊಡ್ಡ ಧರ್ಮ ಅಂದರೆ ಬಸವ ಧರ್ಮ. ಇದು ಜಾತಿಯಲ್ಲ, ಯಾರಿಗೂ ಲಿಂಗವನ್ನು ಬೀಸಬಹುದು ಆಗಬಹುದು. ನೋಡಿ, ಜಗದಗಲ್ಲ, ಮುಗಿ ಆಗಲ್ಲ, ಬಿಗಿ ಆಗಲ್ಲ, ನಿಮ್ಮಾಗಲ್ಲ. ಪಾತ ತತ್ತ ನಿಮ್ಮ ಶ್ರೀ ಶರಣ, ಬೆಂಬಾಣಿ ತತ್ತ ನಿಮ್ಮ ಶ್ರೀಮೋಟ, ಅಪ್ರಮಣ ಹಗುಮ್ಮೆ ಹಗೋಚರ, ಅಪ್ರತಿಮ ಲಿಂಗವೇ ಗೂಢಸಂಗ ಎಂದ ಕರ್ತ ಮಂಚುಳುಕಾದಿದೆಯ. ಎಷ್ಟು ಒಂದು ಬಸವಣ್ಣವರು ಒಂದು ಹೇಳಿದ್ದಾರೆ, ಅದು ತಿಳ್ಕೋಬೇಕು. ಯಾಕಂತ ಅದು ಅಲ್ಲಾಮಪ್ಪಳುಗಳು, ಒಂದು ಅಲ್ಲಾಮಪ್ಪಳುಗಳು, ಚನ್ನಬಸವೇಶ್ವರರು ಉಳಿವೆ ಕ್ಷೇತ್ರ, ಬಸವಣ್ಣವರು ಐಕ್ಯ ಮಠ, ಅಲ್ಲಮಗಳು ಕದಿರವಾನ ಅವರಿಗೆ